ಒಬ್ಬಣ್ಣ ಕಮೆಂಟ್ ಹಾಕಿದ್ದ. ಅದಕ್ಕೋಸ್ಕರ ಇವತ್ತು ಕಾಳು ಸಾರು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಳು ಸಾರು ಮಾಡೋ ವಿಧಾನ ಒಂದು 300 ರಿಂದ 150 ಜನಕ್ಕೆ ಆಗುತ್ತೆ. ಮೊದಲಿಗೆ ಒಂದು 4 ಕೆಜಿ ಕಾಳು ತಗೊಂಡಿದ್ದೀನಿ. 1 ಕೆಜಿ ನಾಟಿ ಕಡಲೆ ತಗೊಂಡಿದ್ದೀನಿ. ರಾತ್ರಿ ನೆನೆಸ್ತಾ ಇದ್ದೀನಿ. ಒಂದು 8 ಅವರ್ ಕಾಲ ನೆನಿಬೇಕು ಅವು. ನಾಟಿ ಕಡಲೆ ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿ, ಪರವಾಗಿಲ್ಲ, ಸ್ಕಿಪ್ ಮಾಡೋದು ಪರವಾಗಿಲ್ಲ. ಒಂದು ಪಾತ್ರೆ ದೊಡ್ಡದು ತಗೊಳ್ಳಿ, ಯಾಕಂದ್ರೆ ಅದು ನೆನೆದ್ರೆ ದಪ್ಪ ಆಗುತ್ತೆ ಕಾಳು. ಅದಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡ ಪಾತ್ರೆ ನೀರು ತುಂಬಾ ಹಾಕಿ. ಮತ್ತೆ ಅಲಸಂದಿಗಳು ನೆನೆಸ್ತಾ ಇದ್ದೀನಿ. 1 ಕೆಜಿ ಅಲಸಂದಿ, ಒಂದು 200 ಹೆಸರುಕಾಳು. ಹೆಸರುಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಮತ್ತೆ ಥಿಕ್ನೆಸ್ ಕೂಡ ಬರುತ್ತೆ. ಮತ್ತೆ ಬೆಳಿಗ್ಗೆ ಆಯ್ತು ಈ ತರ ಕೆಲವೊಬ್ರು ಮಾತ್ರೆ ಕೂಡ ಇಕ್ಕಿರ್ತಾರೆ ಕಾಳಿಗೆ, ಕಾಳು ಮಾತ್ರೆ ಅಂತ. ಅದಕ್ಕೋಸ್ಕರ ಚೆನ್ನಾಗಿ ನಮ್ಮ ಜಾಗದಲ್ಲಿ ನಾವು ಇರಬೇಕು. ಚೆನ್ನಾಗಿ ಕಾಳು ತೊಳಿಬೇಕು. ಯಾವ ಟೈಮಿಂಗ್ ಹೇಳಕ್ಕಾಗಲ್ಲ. ಆ ತರ ಹಾಕ್ಬಿಟ್ಟು ಫಿಲ್ಟರ್ ತೊಳಿಬಾರ್ದು ಯಾವುದೇ ಕಾರಣಕ್ಕೂ. ಮತ್ತೆ ಪಾತ್ರೆಗೆ ಹಾಕೊಬೇಕು. ಪಾತ್ರೆಯಲ್ಲಿ ಹಾಕಿ ಮತ್ತೆ ನೀರು ಹಾಕಿ ಚೆನ್ನಾಗಿ 2 ಕೈಯಿಂದ ಉಜ್ಜಬೇಕು ಚೆನ್ನಾಗಿ. ಮತ್ತೆ ಏನಾದ್ರು ಇದ್ರೆ ಹೊರಟೋಗುತ್ತೆ ಕ್ಲೀನಾಗಿ. ನೋಡಿ, ಆ ತರ ಉಜ್ಜೋದ್ರಿಂದ ಪೌಡರ್ ಏನಿದ್ರೆ ಅಕಸ್ಮಾತು ಮಾತ್ರೆ ಏನಾದ್ರು ಇದ್ರೆ ಕ್ಲೀನಾಗಿ ಹೊರಟೋಗುತ್ತೆ. ಕಾಳು ಸಾರು ಮಾತ್ರ ಇದು ಇಂಪಾರ್ಟೆಂಟು. ನಮ್ಮ ಜಾಗ್ರತೆ ನಮ್ಗಿರ್ಲಿ. ಈಗ ಗಸಗಸೆ ಒಂದು ಹುರಿತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರಲಿ ಗಸಗಸೆ. ಇದು 2 ಗ್ರೇವೇಜ್ ಇದು ಮದುವೆಯಲ್ಲಿ ಫಂಕ್ಷನಲ್ಲಿ 2ಕ್ಕೂ ಹುರಿದು ಬಿಟ್ಟಿದ್ದೀನಿ. ಗಸಗಸೆ ಕೂಡ ಚೆನ್ನಾಗಿ ಅದು ಹುರಿದ್ಮೇಲೆ ಗಸಗಸೆ ಅದೆಲ್ಲ ಹುರ್ಕೊಳ್ಳೋಣ. ಚೆನ್ನಾಗಿ 2 ಹುರಿಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರುತ್ತೆ. ಎಳ್ಳು ಮಾತ್ರ ಚೆನ್ನಾಗಿ ಹುರಿಬೇಕು. ಗಸಗಸೆ ಸುಮ್ಮನೆ ಬೆಚ್ಚಗಾದ್ರೆ ಸಾಕು. ಹುರಿದಿದ್ದೀನಿ ಗಸಗಸೆ ಎಳ್ಳು ಕೂಡನು ಚೆನ್ನಾಗಿ. ಈಗ ಒಂದು ಪಾತ್ರೆ ಕೂಡ ಇಕ್ಕೊಂಡಿದ್ದೀನಿ. ಕಾಳಿಗೆ ಇಷ್ಟು ನೀರು ಇಕ್ಕೊಂಡಿದ್ದೀನಿ. ಒಂದು ಕಾಳು ಕೂಡ ಹಾಕಿದ್ದೀನಿ. ಚೆನ್ನಾಗಿ ತೊಳಿಬೇಕು ಕಾಳು ಮಾತ್ರ. ಒಂದು 5 ಕೆಜಿ ತೊಳಿಬೇಕು ಕಾಳು. ಹಾಗೆ ಕಾಳು ಹಾಕೊಬೇಕು ಬೇಯಕ್ಕೆ. ಈಗ ನೀರು ಕಾದಿದೆ. ಈಗ ಗಸಗಸೆ ಎಳ್ಳು ಕೂಡ ಹಾಕಿದ್ದೀನಿ ಒಡಕ್ಕೆ. ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ. ತೋರಿಸಿ ಮೆಜರ್ಮೆಂಟು ಅಷ್ಟು ಹಾಕೊಳ್ಳಿ ಸಾಕು. ಅದು 2 ಗ್ರೇವಿಗೂ ಸೇರಿ ಅಷ್ಟು ಹಾಕಿರೋದು ನಾನು. ಅರ್ಧ ಇದಕ್ಕೆ ಎತ್ಕೊಂಡಿದ್ದೆ, ಅರ್ಧ ಅದಕ್ಕೆ ಎತ್ಕೊಂಡಿದ್ದೀನಿ. ಈಗ ಬಿಸಿನೀರು ಹಾಕಿ ಬೇಗ ಆಗುತ್ತೆ. ಬಿಸಿನೀರು ಹಾಕೊಂಡು ಗಸಗಸೆ ಬೇಗ ನೈಸ್ ಆಗುತ್ತೆ. ಮತ್ತೆ ಕುಂಕುಮ ಆದಂಗೆ ಆಗ್ಬೇಕು ನೈಸಾಗಿ. ಈಗ ಕಾಳು ಕೂಡ ಕುದೀತಾ ಇದೆ. ಚೆನ್ನಾಗಿ ಬೇಯಬೇಕು ಕಾಳು ಅಂತೂ. ತುಂಬಾನೇ ಚೆನ್ನಾಗಿರುತ್ತೆ. ಈಗ ಒಂದು 3 ತೆಂಗಿನಕಾಯಿ ಹಾಕೊಳ್ಳೋಣ ತುರಿದ್ಬಿಟ್ಟು ಅದಕ್ಕೆ. ಅದರಲ್ಲೇ ಕಾಯಿ ಕೂಡ ಹಾಕ್ಬೇಕು, ಚೆನ್ನಾಗಿರುತ್ತೆ. ಎಲ್ಲ ಒಂದರಲ್ಲೇ ಹಾಕ್ಬಿಡೋಣ, ಪರವಾಗಿಲ್ಲ, ಸಪ್ರೇಟ್ ಏನು ಬೇಡ. ಅದು ಎಲ್ಲ ಒಂದಕ್ಕೆ ಹಾಕ್ಕೊಂಡು ಈಗ ಕಾಳು ಕೂಡ ಕುದೀತಾ ಇದೆ ನಿಧಾನವಾಗಿ. ಅದ್ರ ಕಾಳು ಮಾತ್ರ ಫುಲ್ ಬೇಯಬೇಕು. ಈಗ ಈರುಳ್ಳಿ ಹಚ್ಕೊಳ್ಳೋಣ ಹೋಳು ಥರ. ನೋಡಿ, ಈ ಥರ ಹೋಳು. ಈರುಳ್ಳಿ ತೋರಿಸ್ತೀನಿ ನೋಡಿ. ಈಗ ಈರುಳ್ಳಿ ತೊಳೆದ್ಬಿಟ್ಟು, ಯಾವುದೇ ಕಾರಣಕ್ಕೆ ಈರುಳ್ಳಿ ತೊಳೆದ್ರೆ ಮಾತ್ರ ಹಚ್ಚಬೇಡಿ. ತೊಳೆದ್ಬಿಟ್ಟು ಹಚ್ಚಿ ನೋಡಿ. ಆ ಥರ ಹಚ್ಕೊಂಡ್ರೆ ಅದು ಹೋಳು ಅಂತಾರೆ. ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಗೆ. ಹಂಗೆ ಒಂದು ಅಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಕೂಡ ಸೇಮು. ಟೊಮೊಟೊ ಈಗ ಬೇಡ, ಹೇಳ್ತೀನಿ ಅವಾಗ ಹಾಕ್ಕೊಳ್ಳೋಣ. ಟೊಮೊಟೊ ಥರ ಹಚ್ಕೊಳ್ಳಿ, ಅದು ಹೋಳು ಥರ. ಈಗ ಕಾಳು ಕೂಡ ಬೇಯ್ತಾ ಇದೆ. ಪುದೀನ ಸ್ವಲ್ಪ ಹಾಕೋಣ, ಸ್ಮೆಲ್ ಚೆನ್ನಾಗಿರ್ತದೆ ಬೇಯ್ತಾ ಇದ್ರೆ ಪುದೀನ ಹಾಕೋದ್ರಿಂದ. ಸ್ವಲ್ಪ ಸಾಕು. ಮತ್ತೆ ಮೆಣಸಿನಕಾಯಿ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಕಾಳು ಬೇಯ್ತಾ ಐತೆ, ಬೇಯಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಾಳು ಚೆನ್ನಾಗಿ ಉಪ್ಪು ಇದೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ಅರಿಶಿನ ಪುಡಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಸಾಕು. ಕಪ್ಪು ಕಾಳು ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಕಾಳು ಕೂಡ ಬೇಗ ಬೇಯ್ತಿದೆ. ವೈಟ್ ಕಾಳು ಬೇಗ ಬೇಯಲ್ಲ, ಕಪ್ಪು ಕಾಳು ಬೇಗ ಬೆಂದ್ಬಿಡುತ್ತೆ. ಈಗ ಸ್ವಲ್ಪ ಖಾರ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಖಾರ. ಅವಾಗ ತೋರಿಸ್ತಾರಲ್ಲ ಆ ಥರ ಪೇಸ್ಟ್ ಮಾಡಿ, ರೋಸ್ಟ್ ಮಾಡಿ ಪೇಸ್ಟ್ ಮಾಡಿ ಐಸ್ ಔಟ್ ಹಾಕ್ಕೊಂತ ಇದ್ದೀನಿ ಸಾಂಬಾರು. ಈಗ ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ. ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬೇಕಾದ್ರೆ ಮಸಾಲೆ ಹಿಂಗೆ ಮಾಡೋಷ್ಟಿರಲ್ಲ. ಇದೊಂಥರ ಸ್ಟೈಲು, ಹೊಸ ಸ್ಟೈಲ್ ಇದು ಮಾಡ್ತಾ ಇರೋದು ಇದು. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ರೋಸ್ಟ್ ಆಗಲಿ ಚೆನ್ನಾಗಿ. ಈರುಳ್ಳಿ ರೋಸ್ಟ್ ಆಗ್ತೈತೆ. ನಾನು 4 ಥರ ಕಾಳು ಸಾಂಬಾರು ಮಾಡ್ತೀನಿ. ಇದು ಹೊಸ್ದಾಗಿ ಮಾಡೋದು. ಪುದೀನ ಸ್ವಲ್ಪ ಹಾಕ್ಕೊಂತ ಇದ್ದೀನಿ. ರೋಸ್ಟ್ ಆಗಲಿ ಎಲ್ಲಾನು. ಚೆನ್ನಾಗಿ ರೋಸ್ಟ್ ಆದಮೇಲೆ ಎಲ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಕು. ಒಂದು ಮುಷ್ಟಿ, ನಿಮ್ಮ ಕೈ ಬಿದ್ದು ಒಂದು ಮುಷ್ಟಿ ಕಂಡು ಹತ್ತಿರ ಮಾಡಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಒಂದು ಸ್ವಲ್ಪ ಮೆಣಸಿನಕಾಳು ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. ಈಗ ಈರುಳ್ಳಿ ರೋಸ್ಟ್ ಆಗಿದೆ. ಈಗ ಟೊಮೊಟೊ ಸ್ವಲ್ಪ ಚಿಪ್ಸ್ ಹಚ್ಕೊಂಡು ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಎಲ್ಲ ಹಾಕ್ಕೊಂತ ಇದ್ದೀನಿ. ಅದು ರೋಸ್ಟ್ ಆಗಲಿ ಚೆನ್ನಾಗಿ. ಒಂದು ಸ್ವಲ್ಪ ಸಾಕು, ಈಗೆಲ್ಲ ರೋಸ್ಟ್ ಆಗಲಿ ಕ್ಲೀನಾಗಿ. ಈಗ ಚಕ್ಕೆ ಒಂದು 5 ಇಂಚು ಹಾಕ್ಕೊಳ್ಳೋಣ. ಒಂದಷ್ಟು ಐತಿದೆ ನೋಡಿ ಚಕ್ಕೆ. ಅದರಲ್ಲೇ ಚಕ್ಕೆ, ಸ್ವಲ್ಪ ಲವಂಗ, ಮರಾಠಿ ಮೊಗ್ಗು, ಸ್ವಲ್ಪ ಲವಂಗ, ಸ್ವಲ್ಪ ಸೋಂಪು,
ಸ್ವಲ್ಪ ಏಲಕ್ಕಿ ಚೆನ್ನಾಗಿರುತ್ತೆ. ಏಲಕ್ಕಿ ಎಲ್ಲ ಹಾಕಿದ್ರೆ ಗಮ್ಮು. ಈಗೆಲ್ಲ ರೋಸ್ಟ್ ಆಗ್ತೈತೆ, ಚೆನ್ನಾಗಿ ರೋಸ್ಟ್ ಆಗಲಿ, ಹಸಿ ಸ್ಮೆಲ್ ಹೊರಟೋಗ್ಲಿ ಕ್ಲೀನಾಗಿ. ಹೋದ್ಮೇಲೆ ಧನಿಯಾ ಹುರಿದ್ಬಿಟ್ಟು ಮಿಷಿನ್ ಕಳ್ಸಿದ್ವಿ ನೋಡಿ. ಅಷ್ಟು ಮೂರು ಮೂರು ಕಿತ ಹಾಕ್ಕೊಳ್ಳಿ ಸಾಕು. ನಿಮ್ಗೆ ಲೆಕ್ಕ ಹಾಕಬೇಕಾದ್ರೆ ಅರ್ಧ ಕೆಜಿ ಹಾಕೊಂಡ್ರೆ ಧನಿಯಾ ಪುಡಿ ಸಾಕಾಗುತ್ತೆ, ಜಾಸ್ತಿ ಬೇಡ ಧನಿಯಾ ಪುಡಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಕ್ಕಿಂತ ಇದು ಗ್ರೈಂಡರ್ ಜಾಸ್ತಿ ಕರೆಂಟ್ ಹೋಗಿ ಬರ್ತಾ ಇದಕ್ಕೆ ಮಿಕ್ಸಿಗೆ ಹಾಕ್ಸ್ಬಿಟ್ಟು ಇದನ್ನ ಇದು ಬೇಕು ಅದ್ರಲ್ಲಿ ಹಾಕೊಂಬೋದಾಗಿತ್ತು ಒಂದೇ ಕಿತ್ತೆಲ್ಲನು. ಕಾಳು ತೋರಿಸಿ ನೋಡಿ ಎಷ್ಟು ಬೆಂದಿದೆ ಅಂತ. ನೋಡಿ ಇದೊಂದು ಮುಕ್ಕಾಲು ಭಾಗ ಬೆಂದಿದೆ ಅಷ್ಟೇ. ಇನ್ನೂ ಒಂಚೂರು ಇನ್ನೊಂದು ಅರ್ಧ ಗಂಟೆ 1 ಅವರ್ ಹೋಗ್ಬೇಕು, ಇನ್ನ ಬೇಯಬೇಕು ಕಾಳು. ಎಷ್ಟು ಕಾಳು ಬೆಂದ್ರೆ ಅಷ್ಟು ಸಾಂಬಾರು ಟೇಸ್ಟ್ ಆಗಿರ್ತೈತೆ. ನಾವ್ ಏನೇ ಐಟಮ್ ಮಾಡಿದ್ರು ಅಷ್ಟೇ, ಎಷ್ಟು ಚೆನ್ನಾಗಿ ಬೆಂದ್ರೆ ಅಷ್ಟು ನುಣ್ಣಗೆ ಬೆಂದ್ರೆ ಅಷ್ಟು ಟೇಸ್ಟ್. ಸಾಂಬಾರಾಗ್ಲಿ ಪಲಾವ್ ಆಗ್ಲಿ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಕೂಡ ಸ್ವಲ್ಪ ಬೇಯಲಿ ಎಲ್ಲ ಚೆನ್ನಾಗಿ, ಅದು ಫುಲ್ ಬೆಂದೋಗುತ್ತೆ. ಈಗ ಹೆಸರು ಕಾಳು ಸ್ವಲ್ಪ ತೊಳ್ಕೊಳ್ಳೋಣ. ಅಷ್ಟೊಂದು ಹೆಸರು ಕಾಳು ತೊಳೆದಿಕ್ಕೊಳ್ಳೋಣ ನೀಟಾಗಿ. ಅವು ಅಷ್ಟೊಂದು ಎಡಕೆ ತೊಳೆಯೋಣ, ಕಲ್ಗಿಲ್ ಇದ್ರೆ ಅಕಸ್ಮಾತ್ ಯಾಕೆ ಹೊರಟೋಗುತ್ತೆ. ಈಗ ಮಸಾಲೆ ಕೂಡ ರುಬ್ಬಿಸ್ಕೊಂಬಂದೆ. ಈಗ ಅದಾಗಿದೆ, ಅಲಸಂದೆ ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ಬೆಂದಿದೆ, ಅವು ಬೇಯಲಿ ಚೆನ್ನಾಗಿ. ಕಾಳು ಕೂಡ ಹೆಸರು ಕಾಳು ನುಣ್ಣಗಾಗ್ಬಿಡುತ್ತೆ, ಅಲಸಂದೆ ಮಾತ್ರ ಇರುತ್ತೆ. ಅದು ಹಾಕೋ ಚಿಕ್ನೆಸ್ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈಗ ಅಲಸಂದೆ ನೋಡೋಣ. ಅಲಸಂದೆ ಕೂಡ ಬೆಂದಿದೆ ಆಲ್ಮೋಸ್ಟ್ ಆಲು ನೋಡಿ. ಅದು ಕೂಡ ಫುಲ್ ಬೆಂದಿಲ್ಲ, ಹೊಟ್ಟೆ ಹೊಡಿಬೇಕು. ಕಾಳು ಅಷ್ಟೇ ಹೊಟ್ಟೆ ಹೊಡಿಬೇಕು, ಅಲಸಂದೆ ಕೂಡ ಅಷ್ಟೇ ಹೊಟ್ಟೆ ಹೊಡಿಬೇಕು. ಅವಾಗೇ ನಾವು ಮಸಾಲೆ ಹಾಕ್ಕೊಳ್ಬೇಕು. ಈಗ ಫಸ್ಟ್ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಅದು ಚೆನ್ನಾಗಿ. ಈಗ ಮಸಾಲೆ ಕೂಡ ಹಾಕ್ಕಂತ ಇದೀನಿ, ಎಲ್ಲಾನು ಚೆನ್ನಾಗಿ ಬೇಯಿಸೋಣ. ಈಗ ರುಬ್ಬಿರೋ ಗಸಗಸೆ ಎಲ್ಲ ಸ್ವಲ್ಪ ಎತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ. ಎಲ್ಲಾನು ಸ್ವಲ್ಪ ಹುಣಸೆಹಣ್ಣು ಕಮ್ಮಿನೇ ಬಳಸ್ತೀನಿ ಇದಕ್ಕೆ, ಟೊಮೊಟೊ ಜಾಸ್ತಿ ಹಾಕಿರೋ ಕಾರಣಕ್ಕೆ. ಈಗ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಅದು ಉಂಟೆಗಳೆಲ್ಲ ಹೊಡೆದೋಗುತ್ತೆ ಬದನೆಕಾಯಿ ಎಲ್ಲ ಹಾಕುವಾಗ. ಈಗೆಲ್ಲ ಮಸಾಲೆ ಕ್ಲೀನಾಗಿ ಹಾಕ್ಕೊಂಡು ಅದಾಗ ಅರ್ಧ ಮಸಾಲೆ ಅಷ್ಟೇ ಹಾಕ್ಕೊಂತ ಇರೋದು ನಾವು. ಸ್ವಲ್ಪ ಸಾಂಬಾರು ಪುಡಿ, ಈಗ ಆಲೂಗಡ್ಡೆ ಹಾಕ್ಕೊಂಡಿದ್ವಿ, ಬದನೆಕಾಯಿ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಅವೆರಡು ಹಾಕ್ಬೇಕು, ಬದನೆಕಾಯಿ ಆಲೂಗಡ್ಡೆ. ಇಲ್ಲಿ ವೆರೈಟಿ ಏನಪ್ಪ ಅಂದರೆ ಸ್ವಲ್ಪ ಮಶ್ರೂಮ್ ನಾನು ಬಳಸ್ತಾ ಇದ್ದೀನಿ ಸಾಂಬಾರಿಗೆ. ನಿಮ್ಗೆ ಬೇಕಾದರೆ ಬಳಸ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ, ಕಲರ್ ಕಮ್ಮಿ ಇತ್ತು. ಬೇಕಂದರೆ ನಿಮ್ಗೆ ಹಾಕ್ಕೊಳ್ಳಿ ಕಲರ್, ಅದೇನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈಗ ಮಶ್ರೂಮ್ 1.5 kg ತೊಳೆದ್ಬಿಟ್ಟು ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಫ್ಲೇವರ್ ಟೇಸ್ಟ್ ಚೇಂಜ್ ಆಗುತ್ತೆ ಮಶ್ರೂಮ್ ಹಾಕೋದ್ರಿಂದ. ಸ್ವಲ್ಪ ಕಂಟೆಲ್ಲ ಉಜ್ಕೊಳ್ಳಿ, ತಿರ್ಸಿ ಕಪ್ಪು ಆಗಿಬಿಡುತ್ತೆ ಕೆಳಗಡೆ ಅಲ್ಲೆಲ್ಲ ಪಾತ್ರೆ ಎಲ್ಲ. ಆ ಥರ ತ್ಯಾವ ಮಾಡಿ ಬಟ್ಟೆಯಲ್ಲಿ ಉಜ್ಕೊಂಡ್ರೆ ಕ್ಲೀನಾಗಿ ಕಪ್ಪೆಲ್ಲ ಹೊರಟೋಗುತ್ತೆ. ಶುಂಠಿ ಆಮೇಲೆ ಹೇಳ್ತೀನಿ ಎಲ್ಲಿ ಬಳಸ್ಬೇಕಂತ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂತ ಇದ್ದೀನಿ. ಸಾಂಬಾರಿಗೆ ಹುಳಿ, ಉಪ್ಪು, ಖಾರ 3 ಕರೆಕ್ಟಾಗಿದ್ರೆ ಸಾಂಬಾರು ರುಚಿಕರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 kg ಎಣ್ಣೆ, ಅರ್ಧ kg ತುಪ್ಪ ಹಾಕ್ಕೊಂಡಿದ್ದೀನಿ, ಕಾದಿದೆ. ಸಾಸಿವೆ ಸ್ವಲ್ಪ ಹಾಕ್ಕೊಂತ ಇದ್ದೀನಿ, ಇದು ಒಗ್ಗರಣೆ ಮಾಡೋಕ್ಕೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳೋಣ. ಎಲ್ಲ ಸಿಟಪಟಲ್ಲಿ ಸಾಸಿವೆ ಎಲ್ಲನೂ ಇನ್ನು ಸ್ವಲ್ಪ ಸಿಡಿಲ್ಬೇಕು. ಈಗ ಆ ಥರ ಕಪ್ಪಾಗಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಚೆನ್ನಾಗಿ ತಿರ್ಸೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ಈಗ 1 ಸ್ಪೂನು. ಈಗ ಶುಂಠಿ 2 ಸ್ಪೂನ್ ಹಾಕ್ಕೊಂತ ಇದ್ದೀನಿ ಅಷ್ಟು. ಶುಂಠಿ ಎಲ್ಲ ರೋಸ್ಟ್ ಆಗಲಿ ಚೆನ್ನಾಗಿ, ಸ್ಮೆಲ್ ಎಲ್ಲ ಹೋಗಲಿ. ಸ್ಮೆಲ್ ಚೆನ್ನಾಗಿ ಬರುತ್ತೆ ಸಾಂಬಾರು ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕೋದು. ಹುಣಸೆಹಣ್ಣು ಇದಕ್ಕೆ ಹಾಕ್ಕೊಂತ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಡ. ಹುಣಸೆಹಣ್ಣು ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೇಂಜ್ ಆಗುತ್ತೆ, ಇನ್ನು ಸೂಪರಾಗಿ ಬರುತ್ತೆ ಟೇಸ್ಟ್. ಈಗ ಅದಕ್ಕೆ ಒಗ್ಗರಣೆ ಕೂಡ ಇದೆಲ್ಲ ಹಾಕ್ಕೊಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ, ಚೆನ್ನಾಗಿ ಕಾಯ್ಬೇಕು ಸಾಂಬಾರು, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಎಲ್ಲ ಕ್ಲೀನಾಗಿ. ಈಗ ಆಲೂಗಡ್ಡೆ ಕೂಡ ಬೆಂದಿದೆ, ಆಲ್ಮೋಸ್ಟ್ ಆಗಿದೆ. ಸಾಂಬಾರು ಕೂಡ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಂಚೂರು ಟೇಸ್ಟ್ ನೋಡೋಣ. ನಮ್ಗೆ ಟೇಸ್ಟ್ ನೋಡ್ತಾ ಇದ್ದಾನೆ, ಒಂಚೂರು ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಡಿಸಿನ್ ಪೌಡ್ರ್ ಲಾಸ್ಟಲ್ಲಿ, ಸ್ವಲ್ಪ ಫೈನಲ್ ಟಚ್ಗೆ ಸ್ವಲ್ಪ ಮೆಡಿಸಿನ್ ಪೌಡ್ರ್ ಹಾಕ್ಕೊಳ್ಳೋಣ, ಸ್ಮೆಲ್ ಏನೋ ಚೆನ್ನಾಗಿ ಬರುತ್ತೆ. ಅವಾಗ ಸ್ವಲ್ಪ ಹಾಕಿದ್ವಿ, ಇವಾಗ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂಚೂರು ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದ್ವಿ. ಈಗೆಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಮುದ್ದೆ ಸಾಂಬಾರು ತಿಂತಾ ಇದ್ದೀರ, ಕಳೆದೋಗ್ತೀರ. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲ್ಗಡೆ.
ಇನ್ನ 4 ತರ ಕಾಳು ಸಾರು ಮಾಡ್ತೀನಿ. ಅವು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ಯಾವ ತರ ಅಂತ. ಈಗ ಮುದ್ದೆ ಕೂಡ ಪಕ್ಕದಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಸೂಪರ್ ಆಗೈತೆ ಮುದ್ದೆ ಕಾಳು ಸಾಂಬಾರು. ಸ್ವಲ್ಪ ಮಶ್ರೂಮ್ ಆಡ್ ಮಾಡಿದ್ದೀನಿ. ಇನ್ನು ಸೂಪರ್ ಆಗಿತ್ತು ಸಾಂಬಾರು. ತಿಂತಾ ಇದ್ರೆ ಇನ್ನೊಂದ್ ತಿನ್ಬೇಕು ಒನ್ ಮೋರ್ ಅನ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನಂದೇನ ತಪ್ಪಿದ್ರೆ ಕ್ಷಮೆ ಇರಲಿ.